ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೂಪರ್ ಎಂಟರ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ನ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಜಿಂಬಾಬ್ವೆ ನಾಯಕ ಆಗಿರುವಂತಹ ಸಿಕಂದರ್ ರಾಜ ಕೊಟ್ಟರು ಶಾಕಿಂಗ್ ಹೇಳಿಕೆ. ಇನ್ನು ಜಿಂಬಾಬ್ವೆ ನಾಯಕ ಸಿಕಂದರ್ ರಾಜ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇನ್ನು ಜಿಂಬಾಬ್ವೆ ವಿರುದ್ಧದ ಸೂಪರ್ ಎಂಟರ ಎರಡನೇ ಪಂದ್ಯ ನಮ್ಮ ಭಾರತ ತಂಡದ ವಿರುದ್ಧ ಆದ್ರೆ ಇದೆ. ಆ ಕಾರಣದಿಂದಾಗಿ ಭಾರತ ತಂಡದ ಬಗ್ಗೆನೂ ಕೂಡ ಸಿಕಂದರ್ ರಾಜ ಅವರಾದ್ರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಈ ಸೋಲಿಗೆ ಕಾರಣ ಏನೆಲ್ಲ ತಿಳಿಸಿದ್ದಾರೆ ಮತ್ತು ನಮ್ಮ ಭಾರತ ತಂಡದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಸಿಕಂದರ್ ರಾಜ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಈ ಪಂದ್ಯದ ಬಗ್ಗೆ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ, ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ 254 ರನ್ ಆದ್ರೆ ಹೊಡಿತಾರೆ, 6 ವಿಕೆಟ್ ಕಳ್ಕೊಂಡು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಅಬ್ಬರಿಸುತ್ತಾರೆ ಅಂತಾನೆ ಹೇಳ್ಬಹುದು ಬ್ಯಾಟಿಂಗ್ ನಲ್ಲಿ ವೆಸ್ಟ್ ಇಂಡೀಸ್ ನ ಬ್ಯಾಟರ್ಸ್. ಮೊದಲಿಗೆ ಬಂದಂತ ಬ್ರಾಂಡಮ್ ಕಿಂಗ್ ಮತ್ತು ಸಾಯಿ ಪಂತ ಏನು ಹೇಳಿಕೊಳ್ಳಂತ ಪ್ರದರ್ಶನ ಅಂದ್ರೆ ತೋರಿಸಲಿಲ್ಲ. ಆದ್ರೆ ಆನಂತರ ಬಂದಂತ ಸಿಮ್ರನ್ ಹೆಟ್ಮೇಯರ್ ಮಾತ್ರ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಸಿಮ್ರನ್ ಹೆಟ್ಮೇಯರ್ ಅವರು ಬಂದ್ಬಿಟ್ಟು 34 ಬಾಲ್ಗಳಲ್ಲಿ 85 ರನ್ ಆದ್ರೆ ಹೊಡಿತಾರೆ, 7 4 ಮತ್ತು 7 6 250 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಹೆಟ್ಮೇಯರ್ ಅವರಿಗೆ ಸಾಥ್ ಕೊಟ್ಟಂತ ರೋಮನ್ ಪವಲ್ ಅವರು ಕೂಡ 35 ಬಾಲ್ಗಳಲ್ಲಿ 59 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 4 4 ಮತ್ತು 4 ಸಿಕ್ಸರ್ಗಳ ಸಹಾಯದಿಂದ 168.57 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ರೋಮನ್ ಪವಲ್. ಆನಂತರ ರೋಮನ್ ಪವಲ್ ಔಟ್ ಆದ ನಂತರ ಬಂದಂತ ರುಥರ್ಫೋರ್ಡ್ ಕೂಡ 31 ರನ್ ಆದ್ರೆ ಹೊಡಿತಾರೆ ಕೇವಲ 13 ಬಾಲ್ಗಳಲ್ಲಿ. ಯಾಕೆ ಈ ಕೆರಬಿಯನ್ನರು ದಿಗ್ಗಜ ಆಟಗಾರರು ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ರ ಅಂತ ಹೇಳ್ಬೋದು. ಮತ್ತು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಿನ್ನೆ ವೆಸ್ಟ್ ಇಂಡೀಸ್ ನ ಬ್ಯಾಟರ್ಸ್ ಬಂದ್ಬಿಟ್ಟು ಧೂಳಿಪಟ ಆದ್ರೆ ಮಾಡ್ತಾರೆ ಜಿಂಬಾಬ್ವೆ ಬೌಲರ್ಸ್ ಗಳನ್ನ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ವೆಸ್ಟ್ ಇಂಡೀಸ್ ತಂಡ 254 ರನ್ ಆದ್ರೆ ಹೊಡಿತಾರೆ, 6 ವಿಕೆಟ್ ಕಳ್ಕೊಂಡು. ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ಜಿಂಬಾಬ್ವೆ ತಂಡ ಬಂದ್ಬಿಟ್ಟು 17.4 ಓವರ್ಗಳಲ್ಲಿ 147 ರನ್ಗಳಿಗೆ ಆದ್ರೆ ಹೀನಾಯವಾಗಿ ಆಲ್ಔಟ್ ಆಗ್ತಾರೆ ಮತ್ತು ಹೀನಾಯವಾಗಿ ಆದ್ರೆ ಸೋಲ್ತಾರೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಜಿಂಬಾಬ್ವೆ ನಾಯಕ ಸಿಕಂದರ್ ರಾಜ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಸಿಕಂದರ್ ರಾಜ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಹೌದು ಈ ಪಂದ್ಯದಲ್ಲಿ ನಾವು ಹೀನಾಯವಾಗಿ ಆದ್ರೆ ಸೋತಿದ್ದೇವೆ ಮತ್ತು ಇವತ್ತಿನ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಅನ್ನೋದಕ್ಕಿಂತ ಮುಂಚೆ ನಾವು ಜಾಸ್ತಿ ಲೈಟ್ ಜೊತೆ ಆಡಿಲ್ಲ ಮತ್ತು ಜಾಸ್ತಿ ನೈಟ್ ಗೇಮ್ ಎಲ್ಲ ನಾವು ಆಡಿಲ್ಲ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಮ್ಮ ಫೀಲ್ಡರ್ಸ್ ಎಲ್ಲ ಜಾಸ್ತಿ ಅಂದ್ರೆ ತಪ್ಪು ಮಾಡಿದರು. ಇನ್ನು ನಮ್ಮ ಫೀಲ್ಡರ್ಸ್ ಏನಾದ್ರು ಇವತ್ತಿನ ಪಂದ್ಯದಲ್ಲಿ ಉತ್ತಮ ಫೀಲ್ಡಿಂಗ್ ಮಾಡಿದ್ರು ಅಂತಂದ್ರೆ ವೆಸ್ಟ್ ಇಂಡೀಸ್ ತಂಡ ಬಂದ್ಬಿಟ್ಟು 250 ರನ್ ಕಲೆ ಹಾಕ್ತಾನೆ ಇರಲಿಲ್ಲ, 190 ಅಥವಾ 180 ಕಟ್ಟಿ ಹಾಕುತ್ತಿದ್ದೆವು. ಆದರೆ ಇವತ್ತಿನ ಪಂದ್ಯದಲ್ಲಿ ನಮ್ಮ ಫೀಲ್ಡರ್ಸ್ ತುಂಬಾನೇ ಮಿಸ್ಟೇಕ್ ಆದ್ರೆ ಮಾಡಿದ್ದಾರೆ ಮತ್ತು ಕ್ಯಾಚ್ ಗಳನ್ನ ಬಿಟ್ಟಿದ್ದಾರೆ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾವು ಈಸಿಯಾಗಿ ಸೋಲಲು ಸಾಧ್ಯವಾಯಿತು ಎಂದು ಸಿಕಂದರ್ ರಾಜ ಆದ್ರೆ ಹೇಳ್ತಾರೆ. ಇನ್ನೊಂದು ಲೈಟ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ನಾವು ಜಾಸ್ತಿ ನೈಟ್ ಗೇಮ್ ಎಲ್ಲ ಆಡಿಲ್ಲ, ಆ ಕಾರಣದಿಂದಾಗಿ ನಮಗೆ ಲೈಟ್ ನಲ್ಲಿ ಕ್ಯಾಚ್ ಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಇದೇ ಮೊದಲ ಬಾರಿಗೆ ಮತ್ತು ಜಾಸ್ತಿ ಆಡಿಲ್ಲ. ಇನ್ನು ಮುಂದೆ ಬರ್ತಾ ಬರ್ತಾ ನಾವು ಮುಂದಿನ ಪಂದ್ಯಗಳಲ್ಲಿ ಆಡುತ್ತೇವೆ ಅಂತಂದು ಸಿಕಂದರ್ ರಾಜ ಆದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಇನ್ನು ವೆಸ್ಟ್ ಇಂಡೀಸ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಹೌದು, ವೆಸ್ಟ್ ಇಂಡೀಸ್ ತಂಡ ಒಳ್ಳೆಯ ತಂಡ ಮತ್ತು ಅದ್ಭುತ ಬ್ಯಾಟಿಂಗ್ ಕೂಡ ಮಾಡಿದೆ. ಇಂಥ ದಿಗ್ಗಜ ತಂಡದ ಜೊತೆಗೆ ನಾವು ಆಡಿದ್ದೇವೆ ಅಂತಂದ್ರೆ ತುಂಬಾನೇ ಖುಷಿಯಾಗುತ್ತಿದೆ. ಮತ್ತು ಹೌದು, ಸೋತಿದ್ದೇವೆ ಯಾಕಂತಂದ್ರೆ ನಾವು ಇನ್ನು ಕ್ರಿಕೆಟ್ ನಲ್ಲಿ ಕೂಸು ಇದ್ದಂತೆ. ಆ ಕಾರಣದಿಂದಾಗಿ ಮುಂದೆ ಬರೋ ಪಂದ್ಯಗಳಲ್ಲಿ ಗೆಲ್ಲುತ್ತೇವೆ ಅಂತಂದು ಜಿಂಬಾಬ್ವೆ ನಾಯಕ ಆಗಿರುವಂತಹ ಸಿಕಂದರ್ ರಾಜ ಆದ್ರೆ ಹೇಳಿದ್ದಾರೆ. ಇನ್ನು ಭಾರತದ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಮುಂದಿನ ಅಂದ್ರೆ ಎರಡನೇ ಪಂದ್ಯ ಬಂದ್ಬಿಟ್ಟು ಭಾರತದ ವಿರುದ್ಧ ಆದ್ರೆ ಇದೆ. ಭಾರತದ ವಿರುದ್ಧನೂ ಕೂಡ ಒಂದು ಒಳ್ಳೆ ಪೈಪೋಟಿ ಆದ್ರೆ ನೀಡೋಕೆ ರೆಡಿ ಆಗಿದ್ದೇವೆ ಮತ್ತು ಭಾರತದ ವಿರುದ್ಧ ಗೆಲ್ಲಲು ನಾವು ಎದುರಾದ್ರೆ ನೋಡ್ತಿದ್ದೇವೆ ಎಂದು ಜಿಂಬಾಬ್ವೆ ನಾಯಕ ಸಿಕಂದರ್ ರಾಜ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.